ಕಲ್ಯಾಣ ಕರ್ನಾಟಕ ಭಾಗವನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕು ಹಾಗೂ ರೈತರ ಬೆಳೆ ಸಾಲ ಮನ್ನಾ ಮಾಡುವಂತೆ ಕರ್ನಾಟಕ ಸಂಘಟನಾ ವೇದಿಕೆ ಒತ್ತಾಯ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗುರುಬಂಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆ ವೈಫಲ್ಯದಿಂದ ಬೆಳೆ ಬರದೆ ರೈತರು ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿ ರೈತರಿಗೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರಗಾಲ ಪೀಡಿತ ಭಾಗ ಎಂದು ಘೋಷಿಸಬೇಕು, ಜೊತೆಗೆ ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕೆಂದು ಕುರಿತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆ ವೈಫಲ್ಯದಿಂದ ಬೆಳೆ ಬರದೆ ಜಿಲ್ಲೆಯ ರೈತರು ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕೆಂದು ಹಾಗೂ ರೈತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡಬೇಕು. ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬರುವ ಎಲ್ಲ ಜಿಲ್ಲೆ, ತಾಲೂಕು ಮತ್ತು ಗ್ರಾಮಗಳು ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಿಸಿ ಪರಿಹಾರ ನೀಡಬೇಕು. ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ತಂಡ ಸಮೀಕ್ಷೆ ನಡೆಸಿ ಪ್ರತಿ ಎಕರೆಗೆ ರೈತರಿಗೆ ಪ್ರತಿ ಎಕರೆಗೆ 30,000 ರೂಪಾಯಿ ಅನುದಾನ ಹಣ ಮಂಜೂರು ಮಾಡಬೇಕು. ಹಾಗೂ ರೈತರು ಹಿಂದೆ ಪಡೆದಿರ್ತಕ್ಕಂಥ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು. ಜೊತೆಗೆ ಈಗ ತಾನೇ ಬಿತ್ತಿರ್ತಕ್ಕಂಥ ರೈತರು ಹೆಸರು, ಉದ್ದು, ಸೋಯಾಬೀನು ಮತ್ತು ಎಳ್ಳು, ತೊಗರಿ ಮುಂತಾದ ಮುಂಗಾರು ಬೆಳೆಗಳು ಎಲ್ಲ ಬರದೆ ಹಾಳಾಗಿದೆ. ಇನ್ನೂ ಕೆಲವು ಕಡೆ ಏನಾದ ಬಿತ್ತಣಿಕೆ ಕೂಡ ಆಗಿಲ್ಲ. ಬೇರೆ ಕಡೆ ಎಲ್ಲ ಸಾಲ ತೊಗೊಂಡು ಬಂದು ಬೀಜ ಮತ್ತು ಗೊಬ್ಬರ ಎಲ್ಲ ಖರೀದಿ ಮಾಡಿರ್ತಾರೆ ರೈತರು. ಈಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರು ಸಾಲ ಬಾಧೆಯಿಂದ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಸೊ ಆದಷ್ಟು ಬೇಗ ರೈತರ ಸಾಲ ಮನ್ನಾ ಮಾಡಬೇಕು. ಜೊತೆಗೆ ಏನದ ಪ್ರತಿ ಎಕರೆಗೆ 30,000 ರೂಪಾಯಿ ಅನುದಾನ ನೀಡಬೇಕು. ಇದರಿಂದ ಜನರಿಗಾಗಿರ್ಬೋದು, ಜಾನುವಾರುಗಳಿಗಾಗಿರ್ಬೋದು ಕುಡಿಯೋ ನೀರಿನ ಸಮಸ್ಯೆ ತುಂಬ ಆಗ್ತಿದೆ. ಸೊ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕು ಎಂದು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ಇದು ಕಲ್ಯಾಣ ಕರ್ನಾಟಕ ವಿಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಆದಷ್ಟು ಬೇಗ ಘೋಷಣೆ ಮಾಡಬೇಕು. ರೈತರ ಮತ್ತು ಬೆಳೆ ಸಾಲವನ್ನು ಮನ್ನಾ ಮಾಡಬೇಕೆಂದು ಈ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕೇಳಿಕೊಳ್ತೀವಿ. ಇವಾಗ ಏನಾಗುತ್ತೆ ಸರ್, ಕೆಲವೊಂದು ಕಡೆ ನಾನು ತಾಲೂಕವರು ಕೆಲವೊಂದು ಕಡೆ ನೋಡಿದಾಗ ನಾನು ಬೇರೆ ಬೇರೆ ಕೆಲಸಕ್ಕೆ ನಿಂತು ಹೋದಾಗ ಕೆಲವೊಂದು ಕಡೆ ಬೆಳೆಗಳು ಒಂದು ಸ್ವಲ್ಪ ಸರಿಯಾದ, ಕೆಲವೊಂದು ಕಡೆ ಟೋಟಲಿ ಸರ, ಕೆಲವೊಂದು ಕಡೆ ಬಿತ್ತನೆ ಆಗಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಕೆಲವೊಂದು ಕಡೆ ಬೆಳೆನೇ ಬಂದಿಲ್ಲ ಸರ್ ಒಂದು ಸ್ವಲ್ಪ. ಬಟ್ ಇವಾಗ ಒಂದು 2 ದಿನದ ಮಳೆ ಅದ, ಬಟ್ ಅದು ಯೂಸ್ ಇಲ್ಲ ಸರ್. ಈ ಮಳೆ ಬಂದು ಸಮಯ ಅದೇ ಶೀಘ್ರವಾಗಿ ನನ್ನ ತಿಳ್ಬೇಕು ಸರ್. ಒಂದು 80% ಬೆಳೆ ಹಾಳಾಗಿದೆ ಸರ್. ಒಂದು 15-20% ಅಷ್ಟೇ ಒಂದು ಸ್ವಲ್ಪ ಬೆಳೆಗಳು ಅದಾವೆ ಸರ್. ಅದು ತೊಗರಿ ಸ್ವಲ್ಪ ಅದ ಸರ್. ಸೋಯಾಬೀನು ಮತ್ತು ಹೆಸರಂತೂ ಪೂರ ಹೋಗಿಲ್ಲ ಸರ್.